ಹಾಯ್ ಮಾಡಿ ಎಲ್ಲರೂ ನನ್ನ ಬ್ಲಾಗ್ಗೆ. ಕಾಫಿ ಸ್ಪಾಟಿಗೆ ನಿಲ್ಸಿದ್ದೀವಿ. ಸ್ಪಾಟ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ನೋಡಿ ರೋಲೆಕ್ಸ್ ಕೆಫೆ ಅಂತ. ನೋಡಿದ ತಕ್ಷಣ ಹೆಂಗೆ ಅನ್ಸ್ಬಿಡ್ತು ಅಂದರೆ ಅಷ್ಟು ಚೀಪ್ ಅನ್ಸ್ಬಿಡ್ತು. ಕಾಚೆ ತಗೊಂಬಂದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ ರೆಡಿ ಆಗಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇವತ್ತೊಂದು ಕಾಗಿನಾರೆ ಅನ್ನೋ ಒಂದು ಸಿಕ್ಕಾಪಡೆ ಸಿನಿರಿಕ್ ಆಗಿರುವಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನಾವು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನಿಜ ಹೋದರೆ ವರ್ತ್ ಆಗಿರುತ್ತಾ, ಫ್ರೆಂಡ್ಸ್ ಜೊತೆ ಹೋಗಿ ಮಜಾ ಮಾಡ್ಬೋದಾ, ಎಲ್ಲನೂ ತೋರಿಸ್ತೀನಿ ಈ ವ್ಲಾಗಲ್ಲಿ. ಬನ್ನಿ. ಆನ್ ದ ವೇ ಹೋಗ್ತಾ ಹಾಗೆ ಒಂದು ಸ್ಮಾಲ್ ಕಾಫಿ ಬ್ರೇಕ್ ತೊಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ. ವೆದರು ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಕಾಫಿ ಸ್ಟಾಪ್ ಮಾಡಿದ್ವಿ. ಬ್ಯೂಟಿಫುಲ್ ಸ್ಪಾಟ್ ಗೊತ್ತಾ ಇದು. ಲೊಕೇಶನ್ ಗೆಸ್ ಮಾಡಿ ಯಾವ ಜಾಗ ಅಂತ. ಎಷ್ಟೊಂದು ಶೂಟಿಂಗ್ ಆಗಿದೆ ಈ ಜಾಗದಲ್ಲಿ, ಎಸ್ಪೆಷಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಅದನ್ನ ನಿಮ್ಮ ಅಕೌಂಟಲ್ಲಿ ಮೇನ್ ಅಕೌಂಟಲ್ಲಿ ಹಾಕ್ಬಿಟ್ಟು ಹಾಕಬೇಕು ಹಾಕಿ ಅಂತ ನಮ್ಮ ಬಾಬಾ ನಂಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಖಂಡಿತ ಮಾಡೇ ಮಾಡ್ತೀವಿ. ನಮ್ಮ ಅಕ್ಕ ನನಗೆ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡ್ಕೊಡ್ತಿದ್ದಾರೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದ್ದಾರಾ? ಎಷ್ಟು ಅನಿರುದ್ಧ್, ಎಷ್ಟು? ಚೆಡ್ಡಿ ತಂದ್ಯಾ? ರಂಭೈತೆ ನನಗೆ. ನಾನೀಗ ಸ್ಕೈ ಡೈವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರಲ್ಲಿ ಪ್ಯಾರಾಶೂಟ್ ಬರೋದು ನೋಡಿದ ತಕ್ಷಣ ಹೆಂಗೆ ಅನ್ಸ್ಬಿಡ್ತು ಅಂದರೆ ಅಷ್ಟು ಚೀಪ್ ಅನ್ಸ್ಬಿಡ್ತು. ಕಾಚೆ ತಗೊಂಬಂದೆ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನನ್ನ ಫೋನ್ ತಗೊಳ್ಳೆ. ನನ್ನ ಫೋನು 16 ತಗೊಂಡಿದ್ದೀನಿ. ಆಗಲ್ಲ ಅನ್ಸುತ್ತೆ ಶ್ರೇಯ. ನನ್ನ ಕಾಲ್ ಬೇರೆ ಸರಿ ಇಲ್ಲ. ಕಾಡು ಕುದುರೆ ಓಡಿ ಬಂದಿತ್ತ. ಐಶ್ವರ್ಯಗೋಸ್ಕರ ಕಂಟೆಂಟ್ ಕೊಡ್ತೀನಿ. ಪರಿಚಯ ಮಾಡಿಕೊಡಿ. ಕಮೆಂಟ್ ಮಾಡಿ. ನನ್ನ ಹೆಂಡತಿ ಮದುವೆ ಆಗಿದೆ, ಕುಂಕುಮ ಇಟ್ಕೊಳ್ಳಲ್ಲ ಅಂತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಈ ಜಾಗದ ಪರಿಚಯ ಮಾಡಿಕೊಡಿ. ಜಾಗದ ಹೆಸರು ಹೇಳಿ. ನನ್ನ ಗಂಡ 100 ರೂಪಾಯಿ ಜಾಕೆಟ್ ತಗೊಂಡಿದ್ದಾನೆ. ಮೊಬೈಲ್ ಮುಸ್ಕೊತಾ ಇದೆ. ಇದು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಜೋಗೋ ಶಾರುಖ್ ಖಾನ್ ಹೊಟ್ಟೆ ನೋಡಿ ಹೆಂಗ್ ಕಾಣ್ತಾ ಇದೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇದೆಲ್ಲ ಮುಗಿಸ್ಕೊಂಡು ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲೊಂದು ಅನ್ಎಕ್ಸ್ಪ್ಲೋರ್ಡ್ ಜಾಗ ಸಿಕ್ತು ನಮಗೆ. ಲಿಟ್ರಲಿ ಇದನ್ನು ಏನಂತ ಕರೀತಾರೆ ಅಂತ ನಮಗೆ ನಿಜ ಗೊತ್ತಿಲ್ಲ. ಎಲ್ಲರೂ ಒಂದು 2-3 ಕಾರ್ಸ್ ಎಲ್ಲ ಸ್ಟಾಪ್ ಮಾಡಿದ್ರು. ನಾವು ನೋಡೋಣ ಹೆಂಗಿದೆ ಅಂತ ಹತ್ಕೊಂಡು ಹೋದ್ವಿ. ತುಂಬ ಏನು ಟ್ರೆಕ್ಕಿಂಗ್ ಇರಲಿಲ್ಲ. ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟರ್ಸ್ ಅಷ್ಟಿತ್ತು. ಬಟ್ ಜಸ್ಟ್ ವರ್ತ್ ಆಫ್ ದ್ಯಾಟ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಬಿಕಾಸ್ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು ಟಾಪ್ಗೆ ಹೋಗ್ತಾ ಇದ್ದಂಗೆ ಇಟ್ ಇಸ್ ಕಂಪ್ಲೀಟಾಗಿ ಒಂದು ನ್ಯೂ ವರ್ಲ್ಡಲ್ಲಿ ಇದ್ದೀವಿ ನಾವು ಅಂತ ಅನ್ಸೋಕೆ ಶುರುವಾಯಿತು.
ಸಿಕ್ಕಾಪಡೆ ಚೆನ್ನಾಗಿತ್ತು. ಬಟ್ ತುಂಬ ಸ್ಲಿಪ್ಪರಿ ಇತ್ತು, ಮಳೆ ಬೀಳ್ತಾ ಇತ್ತು. ಹಾಗೆ ಆಲ್ಮೋಸ್ಟ್ ಅಲ್ಲೆಲ್ಲ ನೀವು ನೋಡ್ಬೋದು ನೆಲ ಸಿಕ್ಕಾಪಡೆ ಸ್ಲಿಪ್ಪರಿ ಇತ್ತು. ನಾವು ಯಾರೂ ಶೂಸ್ ಹಾಕಿರಲಿಲ್ಲ, ಸೊ ಸ್ವಲ್ಪ ಹಾಗೆ 2-3 ಸತಿ ಜಾರಿದ್ವಿ ಎಲ್ಲರೂ. ಮೇಲೆ ಹೋಗ್ತಿದ್ದಂಗೆ ಅಲ್ಲಿ ಗೋಪುರ ಥರ ಏನೋ ಕಾಣಿಸ್ತು. ಬಟ್ ಇಲ್ಲೂ ಬಂದು ಜನ ಎಲ್ಲ ಸ್ವಲ್ಪ ಗಲೀಜು ಮಾಡಿದರು. ಸೊ ಇಟ್ ಈಸ್ ಅವರ್ ಡ್ಯೂಟಿ ನಮ್ಮ ನೇಚರ್ನ ನಾವು ನೀಟಾಗಿ ಇಟ್ಕೊಳ್ಳೋದು. ಎಲ್ಲೇ ಹೋದರೂ ಎಲ್ಲೇ ಸುತ್ತಮುತ್ತ ಹೋದರೂ ಕಸ ಎಸಿಬೇಡಿ. ನಮ್ಮ ಪರಿಸರನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಟೂರಿಸ್ಟ್ ಸಹ ಬೇರೆ ಊರಿಂದ ಬಂದವರು ಸಹ ಅದನ್ನು ತುಂಬ ಚೆನ್ನಾಗಿ ಇಟ್ಕೊತಾರೆ. ಇಟ್ ಈಸ್ ಆಲ್ ಆರ್ ಡ್ಯೂಟಿ. ಅಷ್ಟೇ. ಟ್ರೆಕ್ಕಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟು ನಾವು ಮೇನ್ ವ್ಯೂ ಏನಿದೆ ಕಾಗಿನಾರೆ ಟೆಂಪಲ್, ಆ ದೇವಸ್ಥಾನದ ಕಡೆ ಹೊರಟ್ವಿ. ರೋಡ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಮಳೆ ಅಂದರೆ ಜಡಿ ಮಳೆ ಬರ್ತಾನೆ ಇತ್ತು ನಾನ್ ಸ್ಟಾಪ್, ಎಲ್ಲೂ ನಿಂತೇ ಇಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದಂಗೆ ಅಂದ್ಕೊಂಡ್ವಿ ನಾವು ಪ್ರಾಬಬ್ಲಿ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಬಟ್ ನೋ, ದೇರ್ ವಾಸ್ ಅ ಪ್ಲಾಟ್ ಟ್ವಿಸ್ಟ್. ಆ್ಯಕ್ಚುಲಿ ಹೋಗ್ತಾ ರೋಡ್ ಲಿಟ್ರಲಿ ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಕಡೆಯಿಂದ ಬರ್ತಾ ಇರೋ ಗಾಡಿಯವರೆಲ್ಲ ಫಾಗ್ ಲೈಟ್ ಹಾಕ್ಕೊಂಡು ಬರ್ತಾಯಿದ್ರು. ಲಿಟ್ರಲಿ ಏನೂ ಕಾಣ್ತಾ ಇರಲಿಲ್ಲ. ಇದೇನು ಬ್ರೋ ಇಷ್ಟು ಬಟರ್ ಫ್ರೂಟಾ? ಮೂಸಂಬಿನಾ? ಫೇಕ್ ಕಂಟೆಂಟ್ ಪೂರ್ವ ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಸಮಾಧಾನ ಮಾಡ್ಕೊಳ್ಳಿ. ಅಪೂರ್ವ ಸೆಕ್ಸಿ ಆಗಿದೆ ಅಪೂರ್ವ ಜಾಗ. ನೀನ್ ನೋಡು ಚಿನ್ನಿ, ಎದ್ದು ಜಾಗ ನೋಡು, ಆಮೇಲೆ ಮಲ್ಕೋಬಂತೆ. ಫೈನಲಿ ಬಂದು ನಾವು ಕಾಗಿನಾರೆಗೆ ರೀಚ್ ಆದ್ವಿ. ಜಾಗ ಮಾತ್ರ ಸಿಕ್ಕಾಪಟ್ಟೆ ಸಿನೆರಿಕ್ ಆಗಿತ್ತು. ನಾವು ಇನ್ಸ್ಟಾಗ್ರಾಮ್ಸಲ್ಲಿ ಏನು ನೋಡಿದ್ವಿ ಹಾಗೆ ರಿಯಲಿಸ್ಟಿಕ್ ಆಗಿತ್ತು. ಐ ಥಿಂಕ್ ಇಟ್ ವಾಸ್ ವರ್ತ್ ದ ರೈಡ್. ಇಲ್ಲೆಲ್ಲ ಸ್ವಲ್ಪ ಪಿಕ್ಚರ್ಸ್ ಕ್ಲಿಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಕಾಗಿನಾರೆ ಫೇಮಸ್ ಟೆಂಪಲ್ಗೆ. ಇದೆ ನೋಡಿ, ಇಲ್ಲಿ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್. ಇದು ಕಾಗಿನಾರೆ ಚಾಮುಂಡೇಶ್ವರಿ ದೇವಸ್ಥಾನ ಬಾಗಿದೆ. ಮಳೆ ಒಂದೇ ಸಮ ಬರ್ತಾನೇ ಇದೆ. ಇವತ್ತೇನೋ ಸ್ಪೆಷಲ್ ಅನಿಸುತ್ತೆ, ಒಳಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಂಡ್ ವೆರಿ ಸ್ಲಿಪ್ಪರಿ ಇದೆ, ಬಾವಿ ಇದೆ. ಇಲ್ಲಿ ಯಾವುದೋ ಒಂದು ಫ್ಲವರ್ ಗಿಡ ಇದೆ, ತುಂಬ ಚೆನ್ನಾಗಿದೆ. ಫುಲ್ಲು ಒಳಗಡೆ ಎಲ್ಲ ಅದೇ ಇದೆ. ದಿಸ್ ಇಸ್ ನೈಸ್. ಫುಲ್ ಗಿಡ ಅದೇ ಇದೆ, ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ವಿಡಿಯೋಲಿ ಅಷ್ಟು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಬಟ್ ಫುಲ್ ಗಿಡ ಅದೇ ಗಿಡ ಇದೆ ಇಲ್ಲಿ. ಫುಲ್ ಎತ್ತರ ಬೆಳೆದಿದೆ. ಇಲ್ಲಿ ಈ ಫ್ಲವರ್ ನೋಡಿ, ಈ ಗಾರ್ಡನ್ ಥರ ಏನೋ ಇದೆ. ಫುಲ್ಲು ಇದೆ ಗಿಡ, ಫುಲ್ ಆಫ್ ಪಿಂಕ್ ಫ್ಲವರ್ಸ್. ಬ್ಯೂಟಿಫುಲ್ ಸ್ಪಾಟ್ ಮಾತ್ರ. ಇದಾಗಿತ್ತು ನಮ್ಮ ವೀಕೆಂಡ್ ಗೇಟ್ಅವೇ ಟ್ರಿಪ್. ಇದೇ ಥರ ಮತ್ತಷ್ಟು ಕಾಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.